ಸರಿಗಮಪ ಆಡಿಷನ್ ಎಲ್ಲಿ ಮಾಡತಾರ ಅಂತ ಭಾಳ ಕಮೆಂಟ್ ಮಾಡತಿದ್ರಿ. ಯಾವ್ಯಾವ ಜಿಲ್ಲೆ ಒಳಗಿನ ಆಡಿಷನ್ ಐತಿ, ಎಲ್ಲಿ ಕೊಡ್ಬೋದು ಅಂತ ಕಮೆಂಟ್ ಮಾಡತ್ರಿ. ಜೊತೆಗೆ ಲಾಸ್ಟ್ ಟೈಮ್ ಒಂದು ನಾ ವಿಡಿಯೋ ಮಾಡಿದ ಆ ವಿಡಿಯೋ ಭಾಳ ಜನ ಅಸಮಾಧಾನ ಹೊರಗೆ ಹಾಕಿರಿ. ಏನಪ್ಪ ಅಂತಂದ್ರೆ ವಿಡಿಯೋ ಒಳಗೆ ಏನೂ ಇಲ್ಲ, ಗೊಳು ಹೇಳಿರಿ, ಹಾಗೆ ಸುಮ್ಮನೆ 5-6 ನಿಮಿಷ ನಮ್ದು ವೇಸ್ಟ್ ಮಾಡಿರಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ನಿಜವಾಗ್ಲೂ ನಿಮ್ಗೆ ಹೇಳಿ ನೀವು ಲೈಟಾಗಿ ತೊಗೋರಿ. ನೀವು ಚೆಕ್ ಮಾಡಿದ್ರೆ ನಾನು ವಿಡಿಯೋದಾಗ ಸರಿಗಮಪ ಬಗ್ಗೆ ಭಾಳ ವಿಡಿಯೋ ಮಾಡೀನಿ. ಸೊ ಏನಪ್ಪ ಚೇಂಜಸ್ ಅಂದ್ರೆ ಎಲ್ಲ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಆಡಿಷನ್ ಒಳಗೆ. ಸೊ ಜಸ್ಟ್ ಏನಪ್ಪ ಅಂತಂದ್ರೆ ನಿಮ್ಮದು ಇವಾಗ ಏನು ಜಿಲ್ಲೆಗಳು ಅಪ್ಡೇಟ್ ಇರುತ್ತಲ್ಲ, ಯಾವ ಪ್ಲೇಸ್ ಚೇಂಜ್ ಇರುತ್ತೆ ಆಡಿಷನ್ ಸ್ಥಳ, ಅಷ್ಟು ಮಾತ್ರ ಅಪ್ಡೇಟ್ ಕೊಡಬೇಕಿತ್ತು. ಸೊ ನಿಮಗೆಲ್ಲ ಗೊತ್ತದ ಅಂತ ನಾನು ಹೈಲೈಟ್ ಅಷ್ಟೇ ಹೇಳಿದೆ. ಸೊ ಆ ನಿಮ್ಮ ವಿಡಿಯೋದಿಂದ ನಿಮ್ಮ ಟೈಮ್ ವೇಸ್ಟ್ ಮಾಡಿದರೆ ನಿಮ್ಗೆ ಬೇಜಾರಾಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಸೊ ಹಾಗಾಗಿ ಇವಾಗ ಎಷ್ಟು ಜಿಲ್ಲೆಯಲ್ಲಿ ಆಯಿತು ಏನಾಯಿತು ಅದೆಲ್ಲ ಹಿಂದೆ ಆಗೋದು ಬಿಟ್ಬಿಡ್ರಿ. ಮುಂದೆ ಎಷ್ಟು ಉಳಿದದ, ಎಷ್ಟು ಜಿಲ್ಲೆಗಳಾದ್ರೆ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ. ಸೊ ನಾ ಇವಾಗ ಕೊಡ್ತಕ್ಕಂಥ ಡೀಟೇಲ್ಸ್ಗೆ ಹೋಗಿ ನೀವು ಆಡಿಷನ್ ಕೊಡ್ಬೋದು. ಸೊ ಡೈರೆಕ್ಟ್ ಮೊದಲೇ ಹೇಳೋಕ್ಕಿಂತ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಸೊ ಇವಾಗ ಅಕ್ಟೋಬರ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗತೈತಿ. ಸೊ ಅಕ್ಟೋಬರ್ 5ನೇ ತಾರೀಕು ಶನಿವಾರ ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಆಡಿಷನ್ ಮಾಡ್ತಾ ಇದ್ದಾರೆ. ಸೊ ನೀವು ಅಲ್ಲಿ ಹೋಗಿ ಮೈಸೂರವರು ಬಳ್ಳಾರಿಯವರು ನಿಮ್ಮ ಜಲ್ಲೆಯಲ್ಲಿ ಆಡಿಷನ್ಸನ್ನು ಕೊಡ್ಬೋದು. ಸೊ 6ನೇ ತಾರೀಕು ಸಂಡೇ ಬೆಂಗಳೂರಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಯಾರೆಲ್ಲ ಆಡಿಷನ್ ಕೊಡಬೇಕಂತಿದ್ರೆ ಬೆಂಗಳೂರು ಆಡಿಷನ್ ಕೊಡ್ಬೋದು. ಇನ್ನು ಅದೇ ಅಕ್ಟೋಬರ್ 6ಕ್ಕೆ ಕೊಪ್ಪಳದಲ್ಲಿ ಕೂಡ ಆಡಿಷನ್ ನಡೀತಾ ಇದೆ, ಬೆಂಗಳೂರು ಮತ್ತು ಕೊಪ್ಪಳ, ಅಲ್ಲಿ ಹೋಗಿ ನೀವು ಆಡಿಷನ್ ಕೊಡ್ಬೋದು. ಇನ್ನು 12ನೇ ತಾರೀಕು ಅಕ್ಟೋಬರ್ 12ನೇ ತಾರೀಕು ತುಮಕೂರು ಮತ್ತು ಬೆಳಗಾವಿಯಲ್ಲಿ ಆಡಿಷನನ್ನು ಮಾಡ್ತಿದ್ದಾರೆ. ಸೊ ನೀವು ಅಲ್ಲಿ ಹೋಗಿ ಆಡಿಷನ್ ಕೊಡ್ಬೋದು. ಇವರು ಸದ್ಯಕ್ಕೆ ಆಡಿಷನ್ ನಾಳೆ ಅದಪ್ಪ ಅಂತಂದ್ರೆ ಅವ್ರ ಪೇಜ್ ಒಳಗೆ ಒಂದು ಅವ್ರು ಎಲ್ಲಿ ಯಾವ ಒಂದು ಲೊಕೇಶನ್ ಒಳಗೆ ಆಡಿಷನ್ ಮಾಡತ್ತಾರಂತ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಪೇಷನ್ಸಿಂದ ಪ್ಲೀಸ್ ವೇಟ್ ಮಾಡಿರಿ. ಸೊ ಇಲ್ಲಾಂದರೆ ನೀವು ಜಿ ಕನ್ನಡ ಪೇಜ್ಗೆ ಹೋಗಿ ಫಾಲೋ ಮಾಡ್ಬೋದು. ಸೊ ಆಗಸ್ಟ್ 13ನೇ ತಾರೀಕು ಭಾನುವಾರ ಮತ್ತೆ ಬೆಂಗಳೂರಲ್ಲಿ ಆಡಿಷನ್ ಮಾಡತ್ತಾರ. ನೀವು ಮಿಸ್ ಮಾಡ್ಕೊಂಡವರು 6ನೇ ತಾರೀಕು ಬೆಂಗಳೂರಲ್ಲಿ ಮಾಡ್ಕೊಂಡವರು ಮತ್ತು 6ನೇ ತಾರೀಕು ಮಿಸ್ ಮಾಡ್ಕೊಂಡವರು 13ನೇ ತಾರೀಕು ಅಕ್ಟೋಬರ್ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಆಡಿಷನ್ ಮಾಡತ್ತಾರ. ಸೊ ಮಿಸ್ ಮಾಡ್ಕೊಂಡ್ರೆ ಮತ್ತು ಬೆಂಗಳೂರಲ್ಲಿ 2ನೇ ಸರ್ತಿ ಚಾನ್ಸ್ ಕೊಡತ್ತಾರ. ಸೊ ಅಲ್ಲಿ ಹೋಗಿ ನೀವು ಆಡಿಷನ್ಸ್ ಕೊಡ್ಬೋದು. ಸೊ ಅಕ್ಟೋಬರ್ 5ನೇ ತಾರೀಕು ನಾನು ಹೇಳ್ದಂಗೆ ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಆಡಿಷನ್ ಮಾಡತ್ತಾರ. ಸೊ ಯಾವ ಸ್ಥಳ ಅಂತ ಕೇಳಿದ್ರಿ. ಸೊ ಸ್ಥಳ ಅವ್ರು ಕೊಟ್ಟಾರ, ನಾನು ಹೇಳ್ಬಿಡ್ತೀನಿ. ಮೈಸೂರದಾಗ ಆಡಿಷನ್ ಕೊಡೋರು ಹಾಗೂ ಬಳ್ಳಾರಿಯಾಗ ಆಡಿಷನ್ ಕೊಡೋರು ಅಕ್ಟೋಬರ್ 5ನೇ ತಾರೀಕಿಗೆ ಐತಿ. ಮೈಸೂರಲ್ಲಿ ಶ್ರೀ ವಿವೇಕ್ ಬಾಲೋದ್ಯಾನ ಶಾಲೆ ಜಯನಗರ ಅಂತೆ. ಸೊ ಮೈಸೂರಲ್ಲಿ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಆಡಿಷನನ್ನು ಕೊಡ್ಬೋದು. ಬಳ್ಳಾರಿಯಲ್ಲಿ ಆಡಿಷನನ್ನು ಕೊಡುವವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಕುವೆಂಪು ನಗರ 3ನೇ ಕ್ರಾಸ್ ಬಳ್ಳಾರಿ. ಸೊ ಬಳ್ಳಾರಿಯಲ್ಲಿ ಅಕ್ಟೋಬರ್ 5ನೇ ತಾರೀಕಿಗೆ ಈ ಪ್ಲೇಸ್ಗೆ ಹೋಗಿ ಆಡಿಷನ್ ಕೊಡ್ರಿ, ಓಕೆನಾ. ಸೊ ಅಕ್ಟೋಬರ್ 6ನೇ ತಾರೀಕು ಬೆಂಗಳೂರು ಹಾಗೂ ಕೊಪ್ಪಳ ಅಂತ ಹೇಳಿದೆ. ಬೆಂಗಳೂರಲ್ಲಿ ಆಡಿಷನ್ ಕೊಡೋರು ಈ ಅಡ್ರೆಸ್ಗೆ ಹೋಗಿ ಸೇಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್ 10ನೇ ಬ್ಲಾಕ್ 2ನೇ ಹಂತ ನಾಗರಬಾವಿ ಬೆಂಗಳೂರು 56007. ಸೊ ಬೆಂಗಳೂರಲ್ಲಿ ಅಕ್ಟೋಬರ್ 6ರಂದು ಇಲ್ಲಿ ಆಡಿಷನ್ ಕೊಡ್ರಿ. ಸೊ ಅದೇ ಅಕ್ಟೋಬರ್ 6ರಂದು ಕೊಪ್ಪಳಲ್ಲಿ ಮಾಸ್ತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗವಿಮಠ ರಸ್ತೆ ಕೊಪ್ಪಳ. ಸೊ ಕೊಪ್ಪಳದಲ್ಲಿ ಆಡಿಷನ್ ಕೊಡೋರು ಈ ಅಡ್ರೆಸ್ಗೆ ಹೋಗಿ ನೀವು ಆಡಿಷನ್ ಕೊಡ್ರಿ. ಸೊ 6ರಿಂದ 60 ವರ್ಷ ಇರೋರು ಈ ಒಂದು ಆಡಿಷನಲ್ಲಿ ಭಾಗವಹಿಸ್ಬೋದು. ನಿಮ್ಮ ಪಾಸ್ಪೋರ್ಟ್ ಫೋಟೋ ಜೊತೆ ಅಡ್ರೆಸ್ ಪ್ರೂಫ್ ಜೊತೆಗೆ ಹೋಗಿ, ಜೊತೆಗೆ ನೀವು ಯಾವ ರೌಂಡ್ ಕರೀತಾರೆ ಏನು ಕರೀತಾರೆ ಅದೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ನಾ ಎಲ್ಲ ಹೇಳಿನಿ ಆಲ್ಮೋಸ್ಟ್. ನಾ ಇದ್ರ ಬಗ್ಗೆ ವಿಡಿಯೋ ಮಾಡಲ್ಲ ಅಂತಲೂ ಹೇಳಿದ್ವಿ. ಸೊ ನೀವು ಕಮೆಂಟ್ ಮಾಡ್ಲತ್ತೀರಿ. ಸೊ ನಿಮ್ಮೊಂದು ಕಮೆಂಟ್ಗೆ ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅಷ್ಟು ವ್ಯಾಲ್ಯೂ ಇರಲ್ಲ. ಸೊ ಅದು ಅರ್ಥ ಮಾಡ್ಕೊಡ್ರಿ. ನೀವು ಏನು ಅದು ಜಾಸ್ತಿ ಥಿಂಕ್ ಮಾಡಬೇಡ್ರಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೋಗಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿರೋ ಹಾಡು ಬರ್ರಿ. ಭಾಳ ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆಡಿಷನ್ ಏನಾಯಿತು ಹಂಗಾಯಿತು ಅಂತ ಹೇಳ್ಕಿದ್ರೆ, ಯಾಕಂದ್ರೆ ನೀವು ಭಾಳ ಸೀರಿಯಸ್ ತೊಗೊಂಡ್ರೆ ನಾ ಸೆಲೆಕ್ಟ್ ಆಗಲಿಕ್ಕೆ ಅಂದ್ರೆ ಡಿಸಪಾಯಿಂಟ್ ಆಗ್ತದೆ. ಸೊ ಹಾಗಾಗಿ ನೀವು ಹೋಗಿ ಆಡಿಷನ್ ಕೊಡ್ರಿ. ಜೊತೆಗೆ ಅಲ್ಲಿ ಏನು ನಿಮ್ಗೆ ಒಂದು ಮೈಕ್ ಕೊಡ್ತಾರೆ, ಆ ಮೈಕ್ ಒಳಗೆ ಪಕ್ಕ ಸೌಂಡು ಕೇಳಿಸಲ್ಲ. ಆ ಮೈಕ್ ಒಳಗೆ 1 2 3 4 ಲೈನ್ ಹಾಡೋಷ್ಟರಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗ್ತದೆ ಅಷ್ಟೇ. ಅಲ್ಲಿ ಮ್ಯೂಸಿಕ್ ಏನಿರಲ್ಲ. ಸೊ ಹಾಗಾಗಿ ನೀವು ಚೆನ್ನಾಗಿರೋ ಸಾಂಗನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋರಿ. ಜೊತೆಗೆ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಏನೂ ಹೇಳ್ಕೊಡಲ್ಲ ಅವ್ರಿಗೆ. ನಿಮ್ಗೆ ಎಷ್ಟು ಹೇಳಿ ನಾನು ನಿಮ್ಗೆ ಸೆಕೆಂಡ್ ರೌಂಡ್ ಯಾವಾಗ ಥರ್ಡ್ ಯಾವಾಗ ಅಂತ ನೀವು ಕಮೆಂಟ್ ಮಾಡ್ಲತ್ತೀರಿ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಏನೂ ಬಿಟ್ಕೊಡಲ್ಲ. ಒಂದು ವೇಳೆ ನೀವು ಸೆಲೆಕ್ಟೇ ಆಗಿದ್ರಿ ಅಂದ್ರೆ ನಿಮಗೆ ಫೋನ್ ಬರ್ತದೆ. ನೀವು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಫೋನೇ ಬರಲ್ಲ. ಫೋನೇ ಬರಲಿಲ್ಲ ಅಂದ್ರೆ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ರಿ. ಸೊ ಅದು ಭಾಳ ನೀವು ಸೀರಿಯಸ್ ಆಗಿ ತೊಗೊಳತ್ತೀರಿ. ಯಾಕಂದ್ರೆ ಭಾಳ ಮಂದಿ ಹೋಗಿ ಡಿಸಪಾಯಿಂಟೆಡ್ ಆಗಿ ಈ ಶೋ ಎಲ್ಲ ನಮ್ಮಂಥವ್ರಿಗೆಲ್ಲ ಅಂತೇಳಿ ಹೊಳ್ಳಿ ಬಂದ್ರೆ. ಸೊ ಹಾಗಾಗಿ ನಾವು ವಿಡಿಯೋ ಮಾಡಿರಲಿಲ್ಲ. ಸೊ ನೀವು ಕಮೆಂಟ್ ಮಾಡ್ಲತ್ತೀರಿ. ಹೊಸಬ್ರು ವರ್ಷಕ್ಕೆ ಆಡಿಷನ್ ಮಾಡ್ದಂಗೆ ಹೊಸಬ್ರು ಹೋಗ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನಿಸ್ತೈತಿ. ಸೊ ಹಂಗಾಗಿ ನೀವು ಕಮೆಂಟ್ ಮಾಡೋದು ನೋಡಿ ಕೇಳತ್ತಾರಲ್ಲಪ್ಪ ವಿಡಿಯೋ ಮಾಡ್ಬೇಕಂತ ನನಗೆ ಅನಿಸ್ತಾ. ಸೊ ಹಾಗಾಗಿ ಇಷ್ಟು ಮಾತ್ರ ಮಾಹಿತಿ. ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಏನಾರ ಗೊತ್ತಿತ್ತು ಹಳೆ ವಿಡಿಯೋಗಳದಾವೆ. ನೀವು ಸರಿಗಮಪ ಆಡಿಷನ್ ಡೀಟೇಲ್ಸ್ ಅಂತ ಹೊಡೆದ್ರೆ ಅದ್ರೊಳಗೆ ನಾ ಹೇಳಿ ನೀವು ಹೋಗಿ ಆಡಿಷನ್ ಕೊಡ್ಬೋದು. ಸೊ ಉಳಿದಿದ್ದು ಎಲ್ಲ ಜಿಲ್ಲೆಗಳಲ್ಲಿ ನೀವು ಬೇರೆ ಆಗೋಗಿದ್ದಿ ಅಲ್ಲವರೆಲ್ಲ ಕಮೆಂಟ್ ಮಾಡ್ಲತ್ತೀರಿ. ಸೊ ನೀವು ಯಾರ್ಯಾರು ಮಿಸ್ ಮಾಡ್ಕೊಂಡ್ರೆಲ್ಲ ಆಡಿಷನ್ ಈಗ ಬೇರೆ ಜಿಲ್ಲೆಯವರು, ಸೊ ಬೇರೆ ಡಿಸ್ಟಿಕಲ್ಲಿ ಹೋಗಿ ಕೊಡ್ಬೋದು. ಹಾಗೇನಿಲ್ಲ. ನಿಮ್ಮ ಪಾಸ್ಪೋರ್ಟ್ ಫೋಟೋ ಅಡ್ರೆಸ್ ಪ್ರೂಫ್ ಜೊತೆ ಹೋಗಿ ನೀವು ಬೆಂಗಳೂರಿಗೆ ಬಂದರೂ ಆಡಿಷನ್ ಕೊಡ್ಬೋದು, ಹಂಗೇನಿಲ್ಲ. ಸೊ ಬೇರೆ ಡಿಸ್ಟ್ರಿಕ್ಕಲ್ಲಿ ಕೊಡಬೇಕು. 1 ಸಲ ಕೊಟ್ಟರೆ 2 ಸಲ ಕೊಟ್ಟರೆ ಆ ಥರ ಏನಿಲ್ಲ. ಸೊ 1 ಸಲ
ಚೆನ್ನಾಗಾಗಿತ್ತು ಅಂದರೆ ಪರವಾಗಿಲ್ಲ. ಸೊ ಪದೇ ಭಾಳ ಟೆನ್ಷನ್ ತೊಗೊಳ್ಬೇಡ್ರಿ, ಒಂದು ಸಲ ಅಷ್ಟೇ ಕೊಡ್ರಿ. ಸೊ ಇಷ್ಟು ಮಾತ್ರ ನಾನು ಹೇಳಿ ನೀವು ಅರ್ಥ ಮಾಡ್ಕೊಂಡೆ ಅಂತ ಅನ್ಕೊಂಡೆ. ನಿಮ್ಗೆ ಗೊತ್ತಾಗಲಿಕ್ಕಂದ್ರೆ ಸ್ಕ್ರೀನ್ ಮೇಲೆ ಜಿ ಕನ್ನಡ ಒಂದು ಚಾನಲ್ದವರು ಒಂದು ಇನ್ಸ್ಟಾಗ್ರಾಮ್ ID ಕೊಟ್ಟಿನಿ, ಅಲ್ಲಿ ಅವರು ಪ್ಲೇಸ್ ಅಪ್ಡೇಟ್ ಮಾಡ್ತಾರೆ. ನೀವು ಅಲ್ಲಿ ಹೋಗಿ ಅವ್ರಿಗೆ ಫಾಲೋ ಮಾಡಿ ಅವ್ರ ಅಪ್ಡೇಟ್ ಮುಖಾಂತರ ನೀವು ಫಾಲೋ ಮಾಡ್ಬೋದು. ಸೊ ನೀವು ಈ ಕಂಟೆಂಟಿಂದ ಖುಷಿಯಾಗಿ ಅಂತ ಹೇಳ್ಕೊತೀನಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ನಿಮ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಅಂತೀನಿ, ದಯವಿಟ್ಟು ಕ್ಷಮಿಸಿ. ಅದರಲ್ಲಿ ನಿಮ್ಗೆ ಗೊತ್ತಿದೆ ಅಂತ ನಾನು ಹೈಲೈಟ್ ಅಂತ ಹೇಳಿದೆ, ನಾವು ವಿಡಿಯೋ ಮಾಡೋಣ ಅಂತ ಹೇಳಿದೆ. ಸೊ ನಿಮ್ಮ ಕಮೆಂಟ್ ನೋಡಿ ಮತ್ತೆ ಮಾಡಬೇಕಲ್ಲಪ್ಪ ಅಂತ ಅನಿಸ್ತು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವ ಜಿಲ್ಲೆಯಲ್ಲಿ ಮಿಸ್ ಆಗಿದ್ರೆ ಅಲ್ಲಿ ಹೋಗಿ ಆಡಿಷನ್ಸನ್ನು ಕೊಡ್ರಿ. ಸೊ ಹಾಗಾಗಿ ನಿಮ್ಮ ಕಮೆಂಟ್ ಒಂದು ಪ್ರೀತಿಗೆ ಈ ಒಂದು ವಿಡಿಯೋ ಮಾಡಿದೆ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮ್ ಕ್ರಶ್ ಕನ್ನಡ ನೋಡಾತೀರಿ, ತಪ್ಪದೆ ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡೋ ಮುಖಾಂತರ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಕಂಟೆಂಟ್ನಲ್ಲಿ. ಥ್ಯಾಂಕ್ ಯು.